ಹೆಲೋ ನಮಸ್ಕಾರ ಸ್ನೇಹಿತರೆ. ಬಿಕ್ಕಳಿಕೆ ಬರುವುದೇ ಹುರುಳಿ ಕಷಾಯ ಸೇವಿಸಿರಿ. ಕಫ ಬರುವುದೇ ಶುಂಠಿ ಕಷಾಯ ಸೇವಿಸಿರಿ. ಹೊಟ್ಟೆಯಲ್ಲಿ ಹರಳು ಆದರೆ ಬಾಳೆ ದಿಂಡಿನ ಹಾಗೂ ಬಾಳೆಕಾಯಿ ಪಲ್ಯ ಸೇವಿಸಿರಿ. ತೊದಲು ನುಡಿಯುತ್ತಿದ್ದರೆ ಮೃತ್ಯುಂಜಯ ಮಂತ್ರ ಹೇಳಿರಿ ಹಾಗೂ ಶಂಖ ಊದಿರಿ. ಬಿಳಿ ಕೂದಲಾದರೆ ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿರಿ. ಮರೆವು ಬರುವುದೇ ನಿತ್ಯ ಸೇವಿಸಿ ಜೇನು. ಕೋಪ ಬರುವುದೇ ಆಹಾರದಲ್ಲಿ ಕಾಳುಮೆಣಸು ಬಳಸಿರಿ. ಮೂಲವ್ಯಾಧಿಯೇ ನಿತ್ಯ ಎಳ್ಳು ಸೇವಿಸಿ. ಮುಪ್ಪು ಬೇಡವೇ ಕರಿಕೆ ರಸ ಸೇವಿಸಿ. ನಿಶಕ್ತಿಯೇ ದೇಶಿ ಆಕಳ ಹಾಲು ಸೇವಿಸಿ. ಇರುಳುಗಣ್ಣು ಇದೆಯೇ ಕೃಷ್ಣ ತುಳಸಿ ರಸ ಕಣ್ಣಿಗೆ 1 ಹನಿ ಹಾಕಿ. ತೆಳ್ಳಗಿರುವಿರೆ ಹಾಲು ತುಪ್ಪ ಹಾಗೂ ಸೀತಾಫಲ ಸೇವಿಸಿ. ತೆಳ್ಳಗಾಗಬೇಕೆ ನಿತ್ಯ ಬೆಳಿಗ್ಗೆ ಮತ್ತು ರಾತ್ರಿ ಬಿಸಿ ನೀರು ಸೇವಿಸಿ. ಹಸಿವು ಇಲ್ಲವೇ ನಿತ್ಯ ಓಂಕಾಳು ಸೇವಿಸಿ. ತುಂಬ ಹಸಿವು ಆದರೆ ದಿನಾಳು ನೆನೆಸಿದ ಶೇಂಗಾ ಸೇವಿಸಿ. ಬಾಯಾರಿಕೆ ಹೆಚ್ಚಾದರೆ ತುಳಸಿ ರಸ ಸೇವಿಸಿರಿ. ಬಾಯಾರಿಕೆ ಇಲ್ಲವೇ ದಿನಾಲು ಸ್ವಲ್ಪ ಹಳೆಯ ಬೆಲ್ಲ ಸೇವಿಸಿ. ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ರಾಗಿ ಉಪಯೋಗಿಸಿ ಸಕ್ಕರೆ ತ್ಯಜಿಸಿರಿ. ಸಾರಾಯಿ ದಾಸರಿ ಗೋಮೂತ್ರ ಸೇವಿಸಿ ಗೋಸೇವೆ ಮಾಡಿರಿ. ರಕ್ತಹೀನತೆಯೇ ದಾಳಿಂಬೆ ಹಾಗೂ ಪಾಲಕರಸ ಸೇವಿಸಿ. ತಲೆ ಸುತ್ತುವುದೇ ಬೆಳ್ಳುಳ್ಳಿ ಕಷಾಯ ಸೇವಿಸಿರಿ. ದೃಷ್ಟಿದೋಷ ಪರಿಹಾರಕ್ಕೆ ಬೆಳ್ಳಿ ತಟ್ಟೆಯಲ್ಲಿ ಊಟ ಹಾಲು ಸೇವಿಸಿ. ಬಂಜೆತನವೇ ಔದುಂಬರ ಚೆಕ್ಕೆ ಕಷಾಯ ಸೇವಿಸಿರಿ. ಭಯವೇ ಗೋಮೂತ್ರ ಸೇವಿಸಿ. ಸ್ವಪ್ನ ದೋಷವೇ ತುಳಸಿ ಕಷಾಯ ಸೇವಿಸಿ. ಅಲರ್ಜಿ ಇದೆಯೇ ಅಮೃತ ಬಳ್ಳಿ ಕಷಾಯ ಸೇವಿಸಿ. ಹೃದಯ ದೌರ್ಬಲ್ಯವೇ ಮೂಗಿನಲ್ಲಿ ಹಸು ತುಪ್ಪ ಹಾಕಿರಿ. ಬೆವರು ಹೆಚ್ಚು ಬರುವುದೇ ನೆಲ್ಲಿಕಾಯಿ ರಸ ಸೇವಿಸಿರಿ. ಸುಲಭ ಹೆರಿಗೆ ಆಗಲು ಬಸಳೆ ಸೊಪ್ಪು ನಿಯಮಿತ ಸೇವಿಸಿ. ವಿಪರೀತ ನಿದ್ದೆಯೇ ಬೆಳಿಗ್ಗೆ ಕಿತ್ತಳೆ ರಸ ಸೇವಿಸಿರಿ. ನಿದ್ದೆ ಇಲ್ಲವೇ ಮೂಗಿನಲ್ಲಿ 2 ಹನಿ ಹಸು ತುಪ್ಪ ಹಾಕಿ. ಮಹಿಳೆಗೆ ಮುಖದಲ್ಲಿ ಕೂದಲು ಇದ್ದರೆ ಮುಖಕ್ಕೆ ಕಸ್ತೂರಿ ಅರಶಿನ ಲೇಪಿಸಿ. ಸಾಂಕ್ರಾಮಿಕ ಜ್ವರವೇ ಅಮೃತಬಳ್ಳಿ ತುಳಸಿ ಸೇರಿಸಿ ಕಷಾಯ ಸೇವಿಸಿ. ಮಕ್ಕಳಿಗೆ ಮುಟ್ಟು ದೋಷವೇ ತುಳಸಿ ಜೇನು ಸೇರಿಸಿ ಕುಡಿಸಿರಿ. ರಕ್ತ ಶುದ್ಧಿಯಾಗಲು ಕೇಸರಿಯುಕ್ತ ಹಾಲು ಸೇವಿಸಿರಿ. ಚರ್ಮ ದುರ್ಗಂಧವೇ ಹೆಸರು ಹಿಟ್ಟು ಸ್ನಾನ ಮಾಡಿರಿ. ಕಾಲಿಗೆ ಹಾನಿಯಾಗಿದೆಯೇ ಉತ್ತರಾಣಿ ಸೊಪ್ಪು ಅರಶಿನ ಅರೆದು ಹಚ್ಚಿರಿ. ಮೊಣಕಾಲು ನೋವೇ ನಿತ್ಯ ವಜ್ರಾಸನ ಮಾಡಿರಿ. ಹೊಟ್ಟೆಯಲ್ಲಿ ಸಂಕಟವೇ ಎಳೆನೀರು ಸೇವಿಸಿರಿ. ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡುತ್ತಿದ್ದರೆ ನೀರಿನಲ್ಲಿ ಸ್ವಲ್ಪ ಜೇನು ಹಾಕಿ ಕುಡಿಸಿರಿ. ಸಿಸರಿನ್ ಹೆರಿಗೆ ಬೇಡವೇ ಹಿಂಬಡ ಎತ್ತರ ಪಾದರಕ್ಷೆ ಬೇಡ. ಜಲಶುದ್ಧಿ ಮಾಡಬೇಕೆ ತಾಮ್ರದ ಪಾತ್ರೆಯಲ್ಲಿ ತುಳಸಿ ಹಾಕಿಡಿ. ಮಕ್ಕಳಿಗೆ ಕಣ್ಣು ಬೇನೆ ಆದರೆ ತಾಯಿಯ ಎದೆ ಹಾಲು 2 ಹನಿ ಹಾಕಿ. ವಾಂತಿ ಆದರೆ ಎಳೆನೀರು ಜೇನು ಸೇವಿಸಿರಿ. ಬೇದಿ ತುಂಬ ಆದರೆ ಅನ್ನ ಮಜ್ಜಿಗೆ ಊಟ ಮಾಡಿರಿ. ಜಿಗುಪ್ಸೆ ಆದರೆ ತತ್ಸಂಗ ಮಾಡಿರಿ. ಹಲ್ಲು ಸಡಿಲವಾಗಿದ್ದರೆ ದಾಳಿಂಬೆ ಸಿಪ್ಪೆ ಕಷಾಯ ಮುಕ್ಕಳಿಸಿರಿ. ಕಾಮಲೆ ರೋಗಕ್ಕೆ ನಿತ್ಯ ಮೊಸರು ಸೇವಿಸಿರಿ. ಉಗುರು ಸುತ್ತು ಆದರೆ ನಿಂಬೆಹಣ್ಣಿನ ಒಳಗೆ ಬೆರಳು ಇಡಿ. ಎದೆ ಹಾಲಿನ ಕೊರತೆ ನಿತ್ಯ ಎಳ್ಳು ಹಾಗೂ ಮೆತ್ತೆ ಸೇವಿಸಿರಿ. ಎಲುಬುಗಳ ನೋವಿ ನಿತ್ಯ ಬೆಳ್ಳುಳ್ಳಿ ಸೇವಿಸಿರಿ. ತುಟಿ ಸೀಳಿದರೆ ಹಾಲಿನ ಕೆನೆ ಹಚ್ಚಿರಿ. ಉಷ್ಣವೇ ಕಾಫಿ ಬದಲು ಕಸಕಸಿ ಹಾಲು ಸೇವಿಸಿರಿ. ಮರೆವು ಕಾಯಿಲೆಯೇ ಭ್ರಾಮರಿ ಪ್ರಾಣಾಯಾಮ ಮಾಡಿರಿ. ಬಹು ಮೂತ್ರವೇ ದಾಲ್ಚಿನ್ನಿ ಕಷಾಯ ಸೇವಿಸಿರಿ. ಮೂತ್ರ ಸರಾಗ ಆಗಲು ಜೀರಿಗೆ ಕಷಾಯ ಉತ್ತಮ.
ಆಯಾಸವೇ ಅಭ್ಯಂಗ ಸ್ನಾನ ಮಾಡಿರಿ. ಉಗ್ಗು ತೊದಲು ಇದ್ದರೆ ದಿನಾಲೂ ಶಂಖ ಊದಿ. ಹಿಮ್ಮಡಿ ಸೀಳಿದರೆ ಔಡಲೆಯನ್ನೇ ಸುಣ್ಣ ಕಲಸಿ ಲೇಪಿಸಿರಿ. ಚಿಂತೆಯೇ ಚಿಂತನೆ ಮಾಡಿರಿ, ಯೋಚನೆಯೇ ಯೋಜನೆ ಮಾಡಿರಿ. ಚೇಳು ಕಚ್ಚಿದರೆ ಹುಣಸೆ ಬೀಜ ತೇದು ಹಚ್ಚಿರಿ. ಮಕ್ಕಳಿಗೆ ಹೊಟ್ಟೆಯಲ್ಲಿ ಹುಳ ಆದರೆ ಬಿಸಿ ನೀರಿಗೆ ಅಡಿಕೆ ಪುಡಿ ಹಾಕಿ ಕುಡಿಸಿರಿ. ಚೇಳು ಕಚ್ಚಿದರೆ ದೇಶಿ ಆಕಳ ಸಗಣಿ ಹಚ್ಚಬೇಕು. ಕರಿಜಿರಿಗೆ ಕಚ್ಚಿದರೆ ತುಪ್ಪದ ಮಣ್ಣು ಲೇಪಿಸಬೇಕು. ಜರಿ ಕಡಿದರೆ ಶ್ರೀಗಂಧ ಲಿಂಬೆ ರಸದಲ್ಲಿ ತೇದು ಲೇಪಿಸಬೇಕು. ಸದಾ ಆರೋಗ್ಯವಂತರಾಗಿರಬೇಕೆ ನಿತ್ಯ ನಡಿಗೆ ಒಳ್ಳೆಯದು. ಮನಸ್ಸಿಗೆ ಶಾಂತಿ ಬೇಕೆ, ಮನಸ್ಸಿನಲ್ಲಿ ದುರಾಸೆ ಬರದಂತೆ ನೋಡಿಕೊಳ್ಳಿ. ಕೆಮ್ಮು ಇದ್ದರೆ ಶುಂಠಿ ಮೆಣಸು ಸಣ್ಣ ಹಿಪ್ಲಿ ಸಮ ಪ್ರಮಾಣ ಸೇರಿಸಿ ಕಷಾಯ ಮಾಡಿ ದಿನಕ್ಕೆ 2 ಬಾರಿ ಬರಿಹೊಟ್ಟಿಗೆ ಸೇವಿಸುವುದು. ಜ್ವರ ಇದ್ದರೆ ತುಳಸಿ ಕಷಾಯ ಸೇವಿಸಿ. ಉಷ್ಣವಾದರೆ ಜೀರಿಗೆ ಕಷಾಯ ಸೇವಿಸಿ. ನೆಗಡಿಯಾದರೆ ಅರಶಿನ ಕಷಾಯ ಸೇವಿಸಿ. ಜಂತು ಸಮಸ್ಯೆಗೆ ಇಂಗು ಕಷಾಯ ಸೇವಿಸಿ. ಅಸ್ತಮಾ ದಮ್ಮು ಇದ್ದರೆ ಶುಂಠಿ ಮೆಣಸು ಸಣ್ಣ ಹಿಪ್ಲಿ ಜ್ಯೇಷ್ಠ ಮಧು ಸಮ ಪ್ರಮಾಣ ಸೇರಿಸಿ ಕಷಾಯ ಮಾಡಿ ದಿನಕ್ಕೆ 2 ಬಾರಿ ಸೇವಿಸಿ. ಬಹುಮೂತ್ರ ತಡೆಯಲು ಜೀರಿಗೆ ಕಷಾಯ ಸೇವಿಸಿ. ಮೂತ್ರ ಸರಾಗ ಆಗಲು ದಾಲ್ಚಿನ್ನಿ ಕಷಾಯ ಸೇವಿಸಿ. ಪಚನ ಶಕ್ತಿಗೆ ಓಂಕಾಳು ಕಷಾಯ ಸೇವಿಸಿ. ರಕ್ತ ಶುದ್ಧಿಗೆ ಕೊತ್ತಂಬರಿ ಬೀಜ ಕಷಾಯ ಸೇವಿಸಿ. ಚರ್ಮರೋಗ ನಿವಾರಣೆಗೆ ತುಳಸಿ ಕಷಾಯ ಸೇವಿಸಿ. ಚಿಕನ್ ಗುನ್ಯಾ ಬಂದರೆ ಅಮೃತಬಳ್ಳಿ ಕಷಾಯ ಸೇವಿಸಿ. ನೆನಪಿನ ಶಕ್ತಿ ವೃದ್ಧಿಸಲು ಏಳಕ್ಕಿ ಬೀಜದ ಕಷಾಯ ಸೇವಿಸಿ. ಗಂಟಲು ಸಮಸ್ಯೆಗೆ ಕಾಳು ಮೆಣಸು ಕಷಾಯ ಕುಡಿಯಿರಿ. ತಲೆ ಸುತ್ತುತ್ತಿದ್ದರೆ ಬೆಳ್ಳುಳ್ಳಿ ಕಷಾಯ ಸೇವಿಸಿ. ಚಳಿಯಾದರೆ ಹಸಿ ಶುಂಠಿ ಕಷಾಯ ಸೇವಿಸಿ. ತುಳಸಿಯೊಂದಿಗೆ ಹಾಲು ಸೇವಿಸಬಾರದು. ಮೀನು ಮಾಂಸದೊಂದಿಗೆ ಹಾಲು ಹಾಗೂ ಹಾಲಿನ ಉತ್ಪನ್ನ ಕೂಡದು. ಸಿಹಿ ಆಹಾರದೊಂದಿಗೆ ಮೂಲಂಗಿ ಮೆಂತ್ಯೆ ಸೊಪ್ಪು ಕೂಡದು. ಹಸಿ ತರಕಾರಿಯೊಂದಿಗೆ ಸಿಹಿ ಪದಾರ್ಥ ಕೂಡದು. ನೇರಳೆ ಹಣ್ಣು ತಿಂದಾಗ ಮೊಸರು ಮಜ್ಜಿಗೆ ಸೇವನೆ ಸಲ್ಲದು. ಹಾಲಿನ ಜೊತೆಗೆ ಉಪ್ಪು ಬೇಡ. ಬಿಸಿ ಅಡಿಗೆ ತಂಗಳು ಅಡಿಗೆ ಒಟ್ಟಿಗೆ ಸೇವನೆ ಬೇಡ. ಮೊಸರು ಮಜ್ಜಿಗೆ ಬೆಣ್ಣೆ ಪಂಚಲೋಹದ ಪಾತ್ರೆಯಲ್ಲಿ ಹಾಕಿಟ್ಟು ಸೇವಿಸಬಾರದು. ಜೇನು ಹಸಿ ತರಕಾರಿ ಸೇವಿಸಬಾರದು. ಜೇನುತುಪ್ಪ ದನದ ತುಪ್ಪ ಸಮ ಪ್ರಮಾಣದಲ್ಲಿ ಸೇವನೆಗೆ ಯೋಗ್ಯವಲ್ಲ. ಸಿಹಿ ಆಹಾರದೊಂದಿಗೆ ಹಸಿ ಈರುಳ್ಳಿ ಸೇವನೆ ಸಲ್ಲದು. ಮೊಸರು ಮಜ್ಜಿಗೆ ಜೊತೆಗೆ ಬಾಳೆಹಣ್ಣು ಸೇವಿಸಕೂಡದು. ಹಸಿ ತರಕಾರಿಯೊಂದಿಗೆ ಬೆಣ್ಣೆ ಸೇವಿಸಬಾರದು. ಅನ್ನದ ಜೊತೆಗೆ ಹಣ್ಣು ಸೇವಿಸಬಾರದು. ಮೂಲಂಗಿ ನುಗ್ಗೆಕಾಯಿಯೊಂದಿಗೆ ಹಾಲು ಸೇವಿಸಬಾರದು. ಯಾವುದೇ ಹುಳಿಹಣ್ಣು ಸೇವಿಸಿ ಹಾಲು ಸೇವಿಸಬಾರದು. ಮಜ್ಜಿಗೆ ಜೊತೆಗೆ ತುಪ್ಪ ಹಾಕಿ ಸೇವಿಸಬಾರದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.